श्री परमात्मने नमः। श्रीमद्भगवद्गीता अथ त्रयोदशोऽध्यायः। श्रीभगवानुवाच इदं शरीरं कौन्तेय क्षेत्रमित्यभिधीयते। एतद्यो वेत्ति तं प्राहुः क्षेत्रज्ञ इति तद्विदः। ॐ श्री परमात्मने नमः। श्रीमद्भगवद्गीता अथ ತ್ರಯೋದಶೋऽಧ್ಯಾಯः। ಅಥ ತ್ರಯೋ ಇಲ್ಲಿ ಥ ಮೇಲೆ ಆಘಾತ ಬರಬೇಕು. ಅಥ ತ್ರಯೋದಶೋऽಧ್ಯಾಯः. ಶ್ಲೋಕಕ್ಕೂ ಮೊದಲು ಶ್ರೀ ಭಗವಾನುವಾಚ ಇದಂ ಅನುಸ್ವಾರದ ಉಚ್ಚಾರಣೆ ಮ. ಇದಂ ಶರೀರಂ ಶರೀರಂ ಇಲ್ಲಿ ಅನುಸ್ವಾರದ ಉಚ್ಚಾರಣೆ ಕ ವರ್ಗದ ಅನುನಾಸಿಕದ ರೀತಿ. ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಕ್ಷೇತ್ರ ಕ್ಷೇ ಮೇಲೆ ಆಘಾತ, ಮುಂದೆ ಮಿತ್ಯ ಮಿ ಮೇಲೆ ಆಘಾತ. ಕ್ಷೇತ್ರಮಿತ್ಯಭಿಧೀಯತೆ. ಧೀಯತೆ ಧಿ ದೀರ್ಘ, ಕೊನೆಯತೆ ದೀರ್ಘ. ಏತದ್ಯೋ ತ ಮೇಲೆ ಆಘಾತ. ಏತದ್ಯೋ ವೇತ್ತಿ ವೇತ್ತಿ ಇದೆ, ವೇತಿ ಇಲ್ಲ, ವೇತ್ತಿ ತಕ್ಕೆ ತದ್ವತ್ತು, ವೇ ಮೇಲೆ ನೈಸರ್ಗಿಕವಾಗಿ ಆಘಾತ ಬರುತ್ತೆ. ಏತದ್ಯೋ ವೇತ್ತಿ ತಂ ಪ್ರಾಹುಃ ತಂ ಪ್ರಾಹುಃ ಅಥವಾ ತಂ ಪ್ರಾಹುಃ ಕ್ಷೇತ್ರಜ್ಞ ಕ್ಷೇತ್ರಜ್ಞ ಇತಿ ತದ್ವಿದಃ. ಕ್ಷೇತ್ರಜ್ಞ ಮೊದಲನೇ ಎರಡು ಅಕ್ಷರಗಳ ಮೇಲೆ ಆಘಾತ. ಕ್ಷೇತ್ರಜ್ಞ ಇತಿ ಎರಡು ಅಕ್ಷರ ರಸ್ವ. ಇತಿ ತದ್ವಿದಃ ತದ್ವಿದಃ ತ ಮೇಲೆ ಆಘಾತ. ತದ್ವಿದಃ. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ ಮೂಲಗೀತೆಯ ಪ್ರಕಾರ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಏತದ್ಯೋ ವೇತ್ತಿ तं ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ.